ಅಂದ್ರೆ ಅದಕ್ಕೆ ಹೆಸರಿಟ್ಟವ್ರೇನ ಕಲ್ಲು ಆಗ್ತಿದ್ರು ಹೆಸರಿಟ್ಟವ್ರ ಕಲ್ಲು ಆಗೈತೆ ಅಲ್ಲಿ ಐತ್ ಕಲ್ಲು ಐತಿ. ಅಂದ್ರೆ ಅದಕ್ಕೆ ಹೆಸರು ಇಡಬಾರ್ದು ಎಲ್ಲ ಇಟ್ಟೆ ಎಲ್ಲ ಇಡಕ್ ಹೋದ್ರೆ ಹಂಗಾಗೈತೆ. ನಮ್ಮ ಉತ್ತರ ಕರ್ನಾಟಕದ ಇದೇ ಸ್ಥಳದಲ್ಲಿದೆ ಬಿಸಿಲು ಬೀಳದ ಬಾವಿ, ಹೆಸರಿಲ್ಲದ ಕೋಟೆ ಮತ್ತು ಹೆಸರಿಲ್ಲದ ಮರ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡೆಕನ್ ಬಾಯ್. ಕುಷ್ಟಗಿಯಿಂದ 25 ಕಿಲೋಮೀಟರ್ ದೂರ ಮತ್ತು ಇಲ್ಕಲಿಂದ ಕೇವಲ 18 ಕಿಲೋಮೀಟರ್ ದೂರ ಶ್ರೀ ಕ್ಷೇತ್ರ ಚಂದಾಲಿಂಗ. ಈ ಸ್ಥಳ ಸುಮಾರು 600 ವರ್ಷ ಹಳೆಯದಾಗಿದ್ದು ಚಾಲುಕ್ಯ, ಹೊಯ್ಸಳ ಮತ್ತು ವಿಜಯನಗರ ಶೈಲಿಯ ಆರ್ಕಿಟೆಕ್ಚರ್ ನ ಹೊಂದಿದೆ. ಇಲ್ಲಿನ ವಿಶೇಷತೆಗಳಲ್ಲಿ ಇಲ್ಲಿರೋ ಬಿಸಿಲೇ ಬೀಳದಿರೋ ಬಾವಿ, ಕೆಸರೇ ಹಚ್ಚದಿರೋ ಕೋಟೆ. ಅಂದ್ರೆ ಇಲ್ಲಿನ ಕೋಟೆ ಇಂಟರ್ಲಾಕಿಂಗ್ ಸಿಸ್ಟಮ್ ಇಂದ ಮಾತ್ರ ಕಟ್ಟಿದ್ದಾರೆ. ಇಲ್ಲಿ ಯಾವುದೇ ಬೈಂಡರ್ಸ್ ನ ಯೂಸ್ ಮಾಡಿಲ್ಲ. ಹಾಗೆ ಹೆಸರಿಲ್ಲದ ಮರ. ಇಲ್ಲಿ ಆ ಗಿಡಕ್ಕೆ ಹೆಸರಿಟ್ಟವರೆಲ್ಲ ಕಲ್ಲಾಗ್ಯಾರ ಅಂತಲ್ಲ, ಎಲ್ಲಿ ಅದ ಇಲ್ಲಿ ಶಿವ ಚಂದ್ರಾಸುರನನ್ನು ಸಂಹರಿಸಿ ಚಂದಾಲಿಂಗೇಶ್ವರನ ರೂಪದಲ್ಲಿ ನೆಲೆಸಿದ್ದಾನೆ. ಶಿವನ ಜೊತೆಗೆ ಹೆಂಡತಿ ಗಂಗಾಮಾಳಮ್ಮ ಮತ್ತು ಮಗ ಹುಲ್ಲೇಶ್ವರನು ಕೂಡ ನೆಲೆಸಿದ್ದಾರೆ. ಇಟ್ಸ್ ನಾಟ್ ಜಸ್ಟ್ ಅ ಟೆಂಪಲ್ ಬಟ್ ಅ ಗ್ರೂಪ್ ಆಫ್ ಟೆಂಪಲ್ಸ್ ಅಂತ ಹೇಳಬಹುದು. ಇಲ್ಲಿನ ಸುಮಾರು ವರ್ಷಗಳ ಪದ್ಧತಿ ಏನಂದ್ರೆ, ಇಲ್ಲಿ ದಿನ ಬೆಳಿಗ್ಗೆ ಪೂಜಾರಿ ನೀರಲ್ಲಿ ದೀಪಾನ ಹಚ್ತಿದ್ರಂತೆ. ಅದೊಂದು ದಿನ ಚಳಿಗೆ ಏಳಲು ಆಗದೆ ಹಾಗೆ ಮಲಗಿದಾಗ ನಂದಿ ಮುಖಾನ ಪೂಜಾರಿ ಹತ್ತ ತಿರುಗಿಸಿ ಅವರನ್ನ ಎಬ್ಸಿತಂತೆ. ಹಾಗಾಗಿ ಇಲ್ಲಿನ ನಂದಿಯ ಮುಖ ಲೆಫ್ಟ್ ಸೈಡ್ ಹೊಳ್ಳಿರೋದನ್ನ ನೋಡಬಹುದು. ಹಾಗೆ ದೇವಸ್ಥಾನದಿಂದ ಹೊರಗಡೆ ಬಂದಾಗ ನನಗೆ ಕಂಡಿತು ಈ ಅದ್ಭುತವಾದ ಕೆತ್ತನೆ. ಅದೇ ಈ ತ್ರಿಮೂರ್ತಿಯ ಕೆತ್ತನೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ನಟರಾಜ ರೂಪದಲ್ಲಿ, ಪಾರ್ವತಿ, ಗಣೇಶ ಮತ್ತು ನಂದಿಯ ಜೊತೆಗೆ. ನನ್ ಬಾಯಿಂದ ಹಿಸ್ಟ್ರಿ ಕೇಳಿದ್ದಾಯ್ತು. ಈಗ ಇಲ್ಲಿನ ಬೀಳಗಿ ಪೂಜಾರಿ ಅವರಿಂದ ಹಿಸ್ಟ್ರಿನ ತಿಳ್ಕೊಳ್ಳೋಣ ಬನ್ನಿ. ಎಷ್ಟು ವರ್ಷ ಹಳೇದ್ರಿ ಇದು ಗುಡಿ? 12ನೇ ಶತಮಾನದಾಗಿದ್ದ. ಯಾಕ್ರಿ ಅದು ಅಂದ್ರೆ ಸುಮಾರು 500 ವರ್ಷದ ಇರ್ಬೋದು. ಅವಾಗ ಚಿತ್ರ ಐತೆ ನೋಡಿ, ಹೊಯ್ಸಳಕ್ಕಿಂತ ಮೊದಲಿಂದ ಹೊಯ್ಸಳರ ಚಿತ್ರ ಐತೆ. ಇಲ್ಲಿ ಅದು ಫೇಮಸ್ ಐತೆ ಅಂತಾರಲ್ರಿ, ಏನ್ರಿ ಅದ್ರದ್ದು ಇತಿಹಾಸ? ಬಿಸಿಲು ಬೀಳದ ಹೆಸರಿಲ್ಲದ ಮರ ಅಂದ್ರೆ ಅದಕ್ಕೆ ಹೆಸರಿಲ್ಲ. ಕೆಸರಿಲ್ಲದ ಕೋಟೆ ಅಂದ್ರೆ ಕೆಸರು ಕಟ್ಟಿಲ್ಲ. ಇಲ್ಲಿ ಕಲ್ಲ, ಇಡೀ ಕಲ್ಲ ಕುಂದ್ರಿಸಿದ್ದ. ಹೆಸರಿನ ಮರ ಒಂದ ಹೋಗೈತ್ರಿ. ಈಗ ಅದು ಮರ ಇಲ್ಲ ಐತ್ರಿ, ಅದು ಗಿಡ ಹುಟ್ಟಿ ಹೋಗೈತಿ. ಈಗ ಬಿಸಿಲಿಲ್ಲ, ಹೊಳ್ಳಿ ಹಾಕ್ಬೇಕಂತ ಪ್ರಯತ್ನ ಮಾಡಿ ಐತಿ. ಅಲ್ಲಿ ಕಬ್ಬರಿ ಮುನೇಶ್ವರ ದೇವಸ್ಥಾನದಾಗ ಐತಿ. ಅಂದ್ರೆ ಅದಕ್ಕೆ ಹೆಸರಿಟ್ಟವ್ರೇನ ಕಲ್ಲು ಆಗ್ತಿದ್ರು. ಹೆಸರಿಟ್ಟವ್ರ ಕಲ್ಲು ಆಗೈತೆ ಅಲ್ಲಿ ಐತ್ ಕಲ್ಲು ಐತಿ. ಅಂದ್ರೆ ಅದಕ್ಕೆ ಹೆಸರು ಇಡಬಾರ್ದು ಎಲ್ಲ ಇಟ್ಟೆ ಎಲ್ಲ ಇಡಕ್ ಹೋದ್ರೆ ಹಂಗಾಗೈತೆ. ಅಂದ್ರ ಇಲ್ಲಿ ಚಂದಾಲಿಂಗೇಶ್ವರ ಅಂತ ಎದಕ್ ಕರೀತಾರ್ರಿ ಈ ದೇವ್ರಿ? ಚಂದ್ರಾಸುರ ಅವ್ರ ಹೆಸರು ಚಂದ್ರಾಸುರ. ಅವ್ರು ಮಾಡಿದಂತ ಪವಾಡಗಳು ಚಂದಾಲಿಂಗೇಶ್ವರ ಅಂತೇಳಿ ಕೊಳ್ಳಕ್ ಬಂದು ಯಾವಾಗ ಕಾಳಭೈರವ ರಾಕ್ಷಸ ಸಂಹಾರ ಮಾಡಿದ ಅಲ್ಲಿಗೆ ಚಂದಾಲಿಂಗೇಶ್ವರ ಅಂತ. ಹುಲ್ಲೇಶ್ವರ ಅಂತ ಗುಡ್ರಾಗೈತ್ರ ಮಗ ಅಲ್ಲಿ ಹೋಗ್ಬೇಕಾದ್ರೆ ಅದೊಂದು ಇತಿಹಾಸ ಐತೆ. ಗಂಡು ಮಾಡಮ್ಮ ತಪಸ್ಸು ಮಾಡ್ಬೇಕಾದ್ರೆ ಸೂಜಿ ಮೇಲೆ ಸೂಜಿ 7 ಸೂಜಿ ಇಟ್ಟು ತಪಸ್ಸು ಮಾಡಿದ್ಲ ಇವನು ಪಡಿಬೇಕಂತೇಳಿ. ಯಾರ್ರಿ? ಚಂದಾಲಿಂಗಪ್ಪನ ಚಂದಾಲಿಂಗಪ್ಪನ ಹೆಂಡತಿ ಮಾಡಿ ಆ ತಪಸ್ಸು ಭಂಗ ಮಾಡ್ಬೇಕಂತೇಳಿ ಸಾಧು ವೇಷ ಹಾಕೊಂಡ್ ಬಂದ್ಬಿಟ್ಟಿವ. ಅವಾಗ ರಾಕ್ಷಸ ಒಟ್ಟ ಅವನು ಆಕಿ ತಪಸ್ಸು ಏನ್ ಮಾಡಕತ್ತೇಳಲ್ಲ, ಒಟ್ಟು ಭಂಗ ಮಾಡ್ಬೇಕಂತ. ಅವಾಗ ಎಲ್ಲೆದಿ ಚಂದಾಲಿಂಗ ಚಿಟ್ನ ಚೀರ್ದಾಗ ನಿಜರೂಪ ತಾಳಿಬಿಟ್ಟು. ನಿಜರೂಪ ತಾಳಿದಾಗ ಉದ್ದಕ ಬಂದು ಕಾಲಿಗೆ ಬಿದ್ದು. ಮತ್ತೆ ಅವಾಗಾದ್ರೂ ಲಗ್ನ ಆಗೈತೆ.
ಈಗಾದ್ರೂ ದಸರಾಕೊಮ್ಮೆ ಲಗ್ನ ಆಗುತ್ತೆ. ಹೊಸದಾಗಿ 2 ಸಲ ಜಾತ್ರೆ ಆಗಿ ಮಾಳಮ್ಮಿಗೆ ಲಗ್ನ ಆಗುತ್ತೆ. ಚಂದಲಿಂಗಂದು ಮತ್ತು ಗಂಗೆ ಮಾಳಮ್ಮ ಪತಿ ಆಮೇಲೆ ದೇಸಾರದ ಆಡಳಿತೆ ಅಲ್ಲೇ ಅವ್ರ ಮನಾಗ ಜೀತ ಇದ್ದ ಕಾಲಕ್ಕೆ ಇವಾಗ ಹೇಳಿದ್ದೇ ನಡಿಬೇಕು. ಅವ್ನ ಕಾರಸ್ಥಾನ ನಡೆಸಿಬಿಟ್ಟ. ಅವ್ ದೇಸಾಯಿಗೂ ಬೇಸರ ಅದ, ಆಳ್ ಮಕ್ಳಿಗೂ ಬೇಸರ ಅದ. ಇವ್ನ ಒಟ್ಟ ದೇಸಾಯಿ ಆಳ್ ಮಕ್ಳು ಕೂಡಿ ಏನು ಇವ್ನ ಐಕ್ ಮಾಡ್ಬೇಕಂತೇಳಿ ಮಾಡಿಬಿಟ್ರು. ಹಾಂ ಸಾಕಾಗೈತಿ ಒಂದು ಹಾಗೆ ತೆಗೆದ್ಬಿಡ್ಲೆ ಇಂಡಿ ಸುತ್ತಕ್ಕೆ ಜೋಳ ಅದ್ರಾಗ ಹಾಕಿ ಮುಚ್ಚಿಬಿಡೋಣ ಅಂತೇಳಿ ಮಾಡಿದ್ರು. ಅವಾಗ ಮಾಡಿದಾಗ ಚಂದಣ್ಣ ಈಗ ಇವತ್ತು ಹಾಗೆ ಇಂಡಿ ಸುತ್ತಬೇಕು ಸುತ್ತೆ ಅಂದ. ಹ್ಞೂ ಅಂದ್ರೆ ಬಾಯ್ಗಾಲ್ ತೆಗದ್ರಂತೆ. ತಳಕ್ಕೆ ಇಂಡಿ ಸುತ್ತ ಗಿಳಿಸಿದ್ರಂತ ಬಾಯ್ಗಾಲ್ ಹಾಕಿ ಮುಚ್ಚಿಬಿಟ್ರಂತ. ಸುಮಾರು 6 ತಿಂಗಳು ಹೋಗ್ಬಿಡ್ತೀವಿ. 6 ತಿಂಗಳ ಮ್ಯಾಗ ಏನು ಅದಾರ ಇಲ್ಲ ಅಂತೇಳಿ ತೆಗೆದು ನೋಡಿದ್ರಂತ. ಲಿಂಗ ಪೂಜೆ ಮಾಡ್ಕೊಂತ ಕೂತಿದ್ನಂತ. ಆ ಬಾಯ್ಗಾಲ್ ತೆಗೆದು ಅಂತರ್ಲೆ ಬಂದು ನಿಂತಂತ. ಅವಾಗ ಹೇಳಿದ್ನ ದೇಸಾಯಿಗೆ, ಲೇ ಆಯ್ತಲೇ ನೀನು ನಿಪ್ಪತ್ತಿಗೆ ಹಾಕಿ ನೀನು ಕೂಟ್ರೋಗಿ ಹತ್ತಿ ಹೋಗ್ಲಿ ಅಂತೇಳಿ ಇಲ್ಲಿಗೆ ಬಂದು ಇಲ್ಲಿ ನೆಲೆಸಿ ಕಾಳಭೈರವ್ರ ರಾಕ್ಷಸ ಇತ್ತು ಇಲ್ಲಿ. ಆ ಕಾಳಭೈರವ್ರ ರಾಕ್ಷಸ ಸಂಹಾರ ಮಾಡಿ ಇಲ್ಲಿಗೆ ಮೆಟ್ಟಾದ.